ಬೀದಿಗೆ ಬಿದ್ದಿದೆ ನಟಿ ಕಾವ್ಯ ಗೌಡ ಕೌಟುಂಬಿಕ ಕಲಹ. ನಟಿ ಕಾವ್ಯ ಗೌಡ ಹಾಗೂ ಪತಿ ಸೋಮಶೇಖರ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಕಾವ್ಯ ಗೌಡ ವಾರಗಿತ್ತಿ ಕುಟುಂಬಸ್ಥರಿಂದ ಈ ಹಲ್ಲೆ ನಡೆದಿದೆ. ಬರೀ ಹಲ್ಲೆ ಮಾತ್ರ ನಡೆದಿಲ್ಲ, ಬೆದರಿಕೆಯನ್ನು ಕೂಡ ಹಾಕಲಾಗಿದೆ. ನಟಿ ಕಾವ್ಯ ಗೌಡ ಜನಪ್ರಿಯತೆಯನ್ನ ಸಹಿಸೋದಕ್ಕಾಗದೆ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಯನ್ನ ಮಾಡಲಾಗಿದೆ. ನಿನ್ನನ್ನ 100 ಜನರ ಮುಂದೆ ರೇಪ್ ಮಾಡ್ತೀನಿ ಅಂತ ಕೂಡ ಹೇಳಿ ಬೆದರಿಕೆಯನ್ನ ಹಾಕಿದ್ದಾರೆ. ಕಾವ್ಯ ಗೌಡಗೆ ರೇಪ್ ಬೆದರಿಕೆ ಹಾಕಿರುವಂತಹ ರವಿಕುಮಾರ್, ವಾರಗಿತ್ತಿ ಪ್ರೇಮ ತಂದೆ ರವಿಕುಮಾರ್ನಿಂದ ಬೆದರಿಕೆಯನ್ನ ಹಾಕಲಾಗಿದೆ. ಕಾವ್ಯ ಖಾಸಗಿ ಅಂಗಗಳಿಗೆ ಕಾಲಿನಿಂದ ಒದ್ದು ಹಲ್ಲೆಯನ್ನ ಕೂಡ ಮಾಡಲಾಗಿದೆ. ಜುಟ್ಟನ್ನ ಹಿಡಿದು ಎಳೆದಾಡಿ ಹಲ್ಲೆ ಮಾಡಿರುವಂತಹ ಪ್ರೇಮ ಮತ್ತೆ ಪ್ರಿಯಾ, ನಟಿ ಕಾವ್ಯ ಗೌಡಗೆ ಮತ್ತೆ ಅವರ ಪತಿಗೆ, ಇಲ್ಲಿ ಪತಿಗೆ ಚಾಕುವಿನಿಂದ ಇರಿದು ಹಲ್ಲೆಯನ್ನ ಮಾಡಲಾಗಿದೆ. ಬೆದರಿಕೆಯನ್ನ ಕೂಡ ಹಾಕಲಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಸೋಮಶೇಖರ್. ಕಾವ್ಯ ಗೌಡ ಅಕ್ಕ ಭವ್ಯ ಗೌಡ ಅವರಿಂದ ದೂರು ಕೂಡ ದಾಖಲಾಗಿದೆ. ಪ್ರೇಮ, ನಂದೀಶ್, ಪ್ರಿಯಾ, ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೋಡಿ ಯಾವ ರೀತಿಯಾಗಿ ಜಗಳ ಶುರುವಾಗಿ ಎಷ್ಟರ ಮಟ್ಟಿಗೆ ಯಾವ ಹಂತಕ್ಕೆ ಹೋಗಿದೆ ಅಂತ ಹೇಳಿ, ಯಾವ ಕಾರಣಕ್ಕೆ ಈ ಗಲಾಟೆ ಆಯಿತು, ಕೌಟುಂಬಿಕ ಕಲಹ ಅಂತ ಹೇಳಲಾಗ್ತಾ ಇದೆ. ಕೌಟುಂಬಿಕ ಕಲಹ ನಿನ್ನೆ ಮೊನ್ನೆಯಿಂದ ಇತ್ತ ಅಥವಾ ಬಹಳ ವರ್ಷಗಳಿಂದಲೂ ಕೂಡ ಈ ಒಂದು ಗಲಾಟೆ ನಡೆದುಕೊಂಡು ಬರ್ತಾ ಇತ್ತಾ ಅನ್ನೋದು ಪ್ರಶ್ನೆಯಾಗಿದೆ. ನೋಡಿ, ಇವರೇ ಹಲ್ಲೆ ಮಾಡಿರೋದು, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರೇ ಹಲ್ಲೆ ಮಾಡಿರೋದು. ಜನಪ್ರಿಯ ನಟಿ ಅಂತ ಹೇಳಿ ಈ ರೀತಿಯಾಗಿ ಹಲ್ಲೆ ಮಾಡಿದ್ರ, ಅವರು ಬೆಳೆಯೋದನ್ನ ಸಹಿಸೋದಕ್ಕೆ ಸಾಧ್ಯವಾಗದೆ ಹಲ್ಲೆಯನ್ನ ಮಾಡಿದ್ರ ಅಂತ ಹೇಳಿ ಮನೆಗೆ ನುಗ್ಗಿದಂತಹ ವಾರಗಿತ್ತಿ ಪ್ರೇಮ ಮತ್ತೆ ಆಕೆಯ ತಂದೆ ರವಿಕುಮಾರ್, ಮಗಳ ಸಮಾನವಾದಂತಹ ಕಾವ್ಯ ಗೌಡ ಅವರಿಗೆ ನಿನ್ನ ರೇಪ್ ಮಾಡಿ ಮರ್ಡರ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಏನು ಹೇಳಬೇಕಿಂತವ್ರಿಗೆ. ತಾನೂ ಕೂಡ ಒಬ್ಬ ಮಗಳ ತಂದೆ ಅನ್ನೋದನ್ನ ಮರ್ತು ಬಿಟ್ರ ರವಿಕುಮಾರ್ ಅವರು ಅಂತ ಹೇಳಿ. ಸಣ್ಣ ಪುಟ್ಟ ಜಗಳ ಆಗೋದನ್ನ ನಾವು ಕೂಡ ಗಮನಿಸ್ತೀವಿ. ಕುಟುಂಬದಲ್ಲೇ ಅದು ಸಣ್ಣ ಪುಟ್ಟ ಜಗಳ ಆಗಿ ಅದೆಲ್ಲವೂ ಕೂಡ ಪರಿಹಾರ ಆಗತ್ತೆ. ಸಮಸ್ಯೆಗಳು ಅವರವರೇ ಕೂತ್ಕೊಂಡು ಬಗೆಹರಿಸ್ಕೊಳ್ತಾರೆ. ಬಟ್ ಆದ್ರೆ ಇದು ಆ ರೀತಿಯಾಗಲ್ಲ, ಅತಿರೇಕವಾಗಿ ವರ್ತಿಸಿದ್ದಾರೆ, ಅತಿರೇಕವಾಗಿ ನಡ್ಸ್ಕೊಂಡಿದ್ದಾರೆ, ಮತ್ತೆ ಅವರನ್ನ ನಡೆಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಒಂದು ಗಲಾಟೆಯಿಂದ ಕಾವ್ಯ ಗೌಡ ಅವರು ಕೂಡ ಮಾನಸಿಕವಾಗಿ ಬಹಳಷ್ಟು ನೊಂದಿದ್ದಾರೆ. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಮನೆಗೆ ಪ್ರೇಮ ಸಂಬಂಧಿಕರು ಬಂದಿದ್ದಂತಹ ಸಂದರ್ಭದಲ್ಲಿ ಈ ಜಗಳ ಆಗಿದೆ. ಕಾವ್ಯ ಗೌಡ ಹಾಗೂ ಪತಿ ಸೋಮಶೇಖರ್ ಮೇಲೆ ಹಲ್ಲೆಯಾಗಿದೆ. ಸೋಮಶೇಖರ್ ಅವರ ಬಲಗೈಗೆ ಚಾಕುವಿನಿಂದ ಇರಿದು ಹಲ್ಲೆಯನ್ನ ಮಾಡಿದ್ದಾರೆ. ಇಲ್ಲಿ ಬರೀ ಹಲ್ಲೆ ಮಾಡದಂತೆ ಕಾಣಿಸ್ತಾ ಇಲ್ಲ, ಕೊಲೆ ಮಾಡೋದಕ್ಕೂ ಪ್ರಯತ್ನಗಳಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಸಿಗ್ತಾ ಇದೆ. ಸೊ ಹಾಗಾಗಿ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ ಕಾವ್ಯ ಗೌಡ ಅವರ ಅಕ್ಕ ಭವ್ಯ ಗೌಡ ಅವರು. ಈ ರೀತಿಯಾಗಿ ಹಲ್ಲೆಯಾಯಿತು, ಯಾವ್ಯಾವ ಕಾರಣಕ್ಕಾಗಿ ಹಲ್ಲೆಯಾಯಿತು ಅನ್ನೋದನ್ನು ಅವರು ಎಫ್ಐಆರ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಯಾವ ರೀತಿಯಾಗಿ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಹೇಳಿ ಬಹಿರಂಗವಾಗಿಯೇ ಪ್ರೇಮ ಮತ್ತು ಪ್ರಿಯಾ ಅನ್ನೋರು ಕಾವ್ಯ ಅವರ ಜುಟ್ಟನ್ನು ಹಿಡಿದುಕೊಂಡು ಎಳೆದಾಡಿದ್ದಾರೆ. ಮತ್ತು ಖಾಸಗಿ ಅಂಗಗಳಿಗೆ ಕಾಲಿನಿಂದ ಒದ್ದು ಹಲ್ಲೆ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ತಡೆಯೋದಕ್ಕೆ ಬಂದಂತಹ ಪತಿ ಸೋಮಶೇಖರ್ ಅವರಿಗೆ ಚಾಕುವಿನಿಂದ ಇರಿದು ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಕಾವ್ಯ ಗೌಡ ಅವರ ಮತ್ತೆ ಅವರ ಪತಿ ಸೋಮಶೇಖರ್ ಮಗಳ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆಯನ್ನು ಕೂಡ ಮಾಡಿದ್ರು. 2ನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದನ್ನು ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದ್ದೇವೆ. ಮತ್ತೆ ಇಡೀ ಕುಟುಂಬಸ್ಥರು ಎಲ್ಲರೂ ಕೂಡ ಚೆನ್ನಾಗಿದ್ರು. ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ಗಳು, ವಿಡಿಯೋಗಳನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ಚೆನ್ನಾಗಿದ್ದಾರೆ ಅಂತ ನಮಗೆ ಭಾಸವಾಗ್ತಾ ಇತ್ತು. ಬಟ್ ಆದರೆ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಚೆನ್ನಾಗಿ ಕಾಣಿಸಿದ್ರು, ಒಳಗೆ ಬಹಳಷ್ಟು ಹುಳುಕಿರೋದು ಕಾಣ ಸಿಗ್ತಾ ಇದೆ. ಅದೇ ಹೇಳ್ತಾರಲ್ಲ, ಮೇಲೆಲ್ಲ ಅಳುಕು ಒಳಗೆಲ್ಲ ಹುಳುಕು ಅಂತ ಅನ್ನೋ ರೀತಿಯಾಗಿ ಈ ಒಂದು ಪ್ರಕರಣ ಇದ್ದಂತೆ ಕಾಣಿಸ್ತಾ ಇದೆ. ತಡೆಯೋದಕ್ಕೆ ಬಂದಂತಹ ಸೋಮಶೇಖರ್ ಅವರ ಮೇಲೆ ಹಲ್ಲೆ ಕೂಡ ಆಗಿದೆ. ಚಾಕುವಿನಿಂದ ಇರಿದಿದ್ದಾರೆ. ಅಕಸ್ಮಾತ್ ಏನಾದರೂ ಕೈಗೆ ಹಿರಿಯುವ ಬದಲು ಇನ್ ಕೇಸ್ ಏನಾದರೂ ಹಾರ್ಟಿಗೆ ಇರ್ದಿದ್ರೆ ಏನಾಗ್ತಾ ಇತ್ತು, ಕ್ಷಣಾರ್ಧದಲ್ಲೇ ಅವರ ಪ್ರಾಣ ಪಕ್ಷಿ ಯಾರು ಹೋಗ್ತಾ ಇತ್ತು. ಚಾಕು ಇವ್ರಿಗೆಲ್ಲ ಎಲ್ಲಿಂದ ಸಿಕ್ತಿತ್ತು ಅಂತ ಹೇಳಿ. ಮನೇಲಾಗಿರುವಂತಹ ಗಲಾಟೆ ಹೌದು, ಮನೇಲಿ ತೆಗೆದುಕೊಂಡು ಚಾಕುವನ್ನು ಇರಿದ್ರ ಅಥವಾ ಹೊರಗಡೆಯಿಂದ ಅವರೇ ಪ್ರಿಪರೇಷನ್ ಆಗಲೇ ಮಾಡ್ಕೊಂಡು ಬಂದ್ಬಿಟ್ಟಿದ್ರ ಅನ್ನೋದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗಬೇಕಾಗಿದೆ. ಯಾವ ಕಾರಣಕ್ಕೆ ಶುರುವಾಯಿತು ಜಗಳ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ.
ಸದ್ಯಕ್ಕೀಗ ಘಟನೆಯಿಂದ ನಟಿ ಕಾವ್ಯ ಗೌಡ ತೀವ್ರ ಮಾನಸಿಕವಾಗಿ ಆಘಾತಕ್ಕೊಳಗಾಗಿದ್ದಾರೆ. ಸೊ ಹಾಗಾಗಿ ಸದ್ಯಕ್ಕೆ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್, ಸೀನಿಯರ್ ಕ್ರೈಮ್ ರಿಪೋರ್ಟರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಖ್ಯಾತ ನಟಿ ಕಾವ್ಯ ಗೌಡ ಮೇಲೆ ಹಲ್ಲೆ ಆಗೋದಕ್ಕೆ ಕಾರಣ ಏನು? ಯಾವಾಗ ಆಗಿರುವಂತಹ ಘಟನೆ ಇದು ಅಂತ? ಖಂಡಿತವಾಗ್ಲೂ ಸಮಯ ಏನಂದ್ರೆ ಈಗಾಗಲೇ ನಿನ್ನೆ ಕೂಡ ನಡೆದಿರುವಂತಹ ಘಟನೆ ಅಂತಾನು ಕೂಡ ಹೇಳಲಾಗ್ತಿರುವಂತದ್ದು. ಅಂದ್ರೆ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಕಾವ್ಯ ಗೌಡ ಮತ್ತೆ ಅವರ ಪತಿ ಸೋಮಶೇಖರ್ ಏನಿದ್ರೆ ಅವರು ಕೂಡ ವಾಸ ಇದ್ದಾರೆ. ಜೊತೆಗೆ ಅವರ ಏನು ಸಹೋದರ ಆಗಿರುವಂತಹ ನಂದೀಶ್ ಅವರು ಕೂಡ ಅದೇ ಮನೇಲಿ ಕೂಡ ಏನು ದಂಪತಿ ಜೊತೆ ಕೂಡ ವಾಸ ಇರುವಂತದ್ದು, ಪ್ರೇಮ ಅಂತೇಳಿ, ನಂದೀಶ್ ಮತ್ತೆ ಪ್ರೇಮ ಅಂತ ಹೇಳಿ. ಸೊ ಹೀಗಾಗಿ ನಿನ್ನೆ ಕೂಡ ಏನು ಕೌಟುಂಬಿಕ ಕಲಹ ಆಗಿದೆ ಅನ್ನೋ ಒಂದು ವಿಚಾರ ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಆಗಿತ್ತು, ಆ ನಂತರ ಅದು ಏನು ಸಣ್ಣ ಪುಟ್ಟ ಒಡೆದಾಟಕ್ಕೂ ಕೂಡ ಕಾರಣ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಆ ಒಂದು ಕಾರಣದಿಂದಾಗಿ ಈಗಾಗಲೇ ದೂರು ಮತ್ತೆ ಪ್ರತಿ ದೂರು ಎರಡೂ ಕೂಡ ಈಗಾಗಲೇ ದಾಖಲು ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಸೋಮಶೇಖರ್ ಮತ್ತೆ ಕಾವ್ಯಗೌಡ ಏನಿದ್ದಾರೆ ಅವರು ಕೂಡ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇನ್ನುಳಿದಂತೆ ಅವರ ಸಹೋದರ ಏನಿದ್ದಾರೆ ಅವರು ಕೂಡ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಆ ಒಂದು ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಪೊಲೀಸರು ಕೂಡ ತನಿಖೆ ಕೂಡ ಮುಂದಾಗಿರುವಂತದ್ದು. ಈಗಾಗಲೇ ಕಾವ್ಯಗೌಡ ಕೂಡ ನನಗೆ ಅವರು ಹಲ್ಲೆ ಮಾಡಿರೋದ್ರಿಂದಾಗಿ ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ಹಂಚ್ಕೊಂಡಿರುವಂತದ್ದು. ಅಂದ್ರೆ ಅವರು ಹೊಡೆದಿರುವಂತಹ ಹೊಡೆತದಿಂದಾಗಿ ನನಗೆ ಸಾಕಷ್ಟು ನೋವಾಗಿದೆ, ಆ ಒಂದು ಕಾರಣದಿಂದಾಗಿ ಈಗಾಗಲೇ ನಾನು ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನ ಪಡಿತಾ ಇದ್ದೀನಿ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಇಬ್ಬರಿಗೂ ಕೂಡ ಅಂದ್ರೆ ಯಾರ್ಯಾರು ಕಂಪ್ಲೇಂಟ್ ಮತ್ತೆ ಕೌಂಟರ್ ಕಂಪ್ಲೇಂಟ್ ಏನ್ ಕೊಟ್ಟಿದಾರೋ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಆ ನಂತರ ಅವರು ಕೂಡ ವಿಚಾರಣೆಗೆ ಹಾಜರಾಗಿ ಅವರಿಗೆ ಯಾವ ರೀತಿಯಾಗಿ ಹಲ್ಲೆ ಆಯ್ತು ಅಥವಾ ಅದ್ ನಿಜಾನ ಏನು ಅನ್ನೋದ್ರ ಬಗ್ಗೆ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲು ಮಾಡ್ಕೊಳ್ಬೇಕಾಗತ್ತೆ. ಸೊ ಹೀಗಾಗಿ ಈಗ ಸದ್ಯಕ್ಕೆ ಈಗಾಗಲೇ ಅವರು ಚಿಕಿತ್ಸೆ ಪಡಿತಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು. ರಮ್ಯಾ, ಆದಂತಹ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇತ್ತು. ಕುಟುಂಬಸ್ಥರು ಎಲ್ಲರೂ ಜೊತೆಗೆ ಇದ್ರಂತ, ನಂದೀಶ್ ಮತ್ತೆ ಪ್ರೇಮ ದಂಪತಿ ಜೊತೆಗೆ ಇದ್ರಂತ ಅಥವಾ ಬೇರೆ ಬೇರೆ ಆಗಿದ್ರಂತ, ಸಪ್ರೇಟ್ ಆಗಿದ್ರಂತ? FIR ಅಲ್ಲಿ ಈ ರವಿಕುಮಾರ್ ಅವರ ಪಾತ್ರ ಏನು? ಖಂಡಿತವಾಗ್ಲೂ ರಮ್ಯ, ಏನಂದ್ರೆ ಈಗಾಗಲೇ ಕಾವ್ಯ ಮತ್ತು ಪ್ರೇಮ ಇದ್ರೆ ಅವರ ಕೆಲ ಸಂಬಂಧಿಕರು ನಿನ್ನೆ ಮನೆಗೆ ಬಂದಿರ್ತಾರೆ. ಸಂಬಂಧಿಕರು ಬಂದಂತ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದು ಮಾತುಕತೆಗಳು ಕೂಡ ಆಗಿರುವಂತದ್ದು. ಮಾತುಕತೆ ಆದಂತ ಸಂದರ್ಭದಲ್ಲಿ ಆಗ ಅಲ್ಲಿ ಇನ್ನು ಮಾತಿಗೆ ಮಾತು ಬೆಳೆದು ಮತ್ತೆ ಕೈ ಮಿಲಾಯಿಸಿಕೊಳ್ಳುವಂತ ಅಂತ ಕೂಡ ಹೋಗಿದೆ ಅಂತ ಹೇಳಿ ಕೂಡ ಸಣ್ಣ ಪುಟ್ಟ ಗಲಾಟೆ ಆಗಿದೆ ಅಂತಾನು ಸದ್ಯಕ್ಕಿರುವಂತಹ ಮಾಹಿತಿ. ಇನ್ನು ರವಿಕುಮಾರ್ ಏನಿದ್ರೆ ಅವರು ಕೂಡ ಏನು ಇವರ ಏನು ಕಾವ್ಯ ಅವರ ಮನೆಗೆ ಬಂದಂತ ಪ್ರೇಮ ಅವರ ಸಂಬಂಧಿಕರು ಅಂತಾನು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ತನಿಖೆಯನ್ನ ಮಾಡ್ಲಾಗ್ತಿರುವಂತದ್ದು. ಯಾವ ಕಾರಣಕ್ಕೆ ಈ ರೀತಿಯಾದಂತಹ ಗಲಾಟೆ ಆಯ್ತು, ಈ ಹಿಂದೆನೂ ಕೂಡ ಈ ರೀತಿಯಾಗಿ ಏನಾದ್ರು ಆಗಿತ್ತಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ನೋಡ್ತಾ ಇದ್ದಾರೆ. ಸದ್ಯಕ್ಕೆ ಈಗಾಗಲೇ ನಿನ್ನೆ ಅಂದ್ರೆ ಇವತ್ತು FIR ಆಗಿರೋದ್ರಿಂದಾಗಿ ಅವರನ್ನ ಕರೆಸಿ ಮತ್ತೆ ಸ್ಟೇಟ್ಮೆಂಟ್ ತಗೊಳ್ಳೋರು ಕೂಡ ಇದು ಯಾವ ರೀತಿಯಾದಂತಹ ಜಗಳ ಅನ್ನೋದ್ರ ಬಗ್ಗೆ ಏನು ಸ್ಪಷ್ಟೀಕರಣ ಸಿಗ್ಬೇಕಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪತಿ ಸೋಮಶೇಖರ್ ಅವರಿಗೆ ಚಾಕುವಿನಿಂದ ಇರಿಯಲಾಗಿದೆ. ಈ ಚಾಕು ಎಲ್ಲಿಂದ ಬಂತು ಇವರುಗಳಿಗೆ? ಜಗಳ ಆಡುವಂತಹ ಸಂದರ್ಭದಲ್ಲಿ ಬರೀ ಜಗಳಕ್ಕೆ ಇದು ಸೀಮಿತ ಆದಂತೆ ಕಾಣಿಸ್ತಾ ಇಲ್ಲ, ಕೊಲೆ ಮಾಡುವಂತಹ ಪ್ರಯತ್ನಗಳು ಕೂಡ ಇಲ್ಲಾಗಿದೆ. ಖಂಡಿತವಾಗ್ಲೂ ಅಂದ್ರೆ ಈಗ ಸದ್ಯಕ್ಕೆ ಅವರು ಕೊಟ್ಟಿರುವಂತಹ ದೂರಿನಲ್ಲಿ ಕೆಲವೊಂದು ಅಂಶಗಳನ್ನ ಈಗಾಗಲೇ ಉಲ್ಲೇಖವನ್ನ ಕೂಡ ಮಾಡಿರುವಂತದ್ದು. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ FIR ಕೂಡ ಮಾಡಿದ್ದಾರೆ. ಅಂದ್ರೆ ಚಾಕುವಿನಿಂದ ಹಲ್ಲೆ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಅದರಲ್ಲಿ ವ್ಯಕ್ತಪಡಿಸಿರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಿಜಕ್ಕೂ ಕೂಡ ಕೊಲೆ ಮಾಡುವಂತ ಉದ್ದೇಶ ಅನ್ನೋದಿತ್ತು ಅಥವಾ ಕೇವಲ ಗಲಾಟೆನ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸದ್ಯಕ್ಕೆ ಆ ರೀತಿಯಾಗಿ ಯಾವುದೇ ರೀತಿಯಾಗಿ ಕಂಡು ಬಂದಿಲ್ಲ. ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ಮುಂದುವರಿಸಿದರೆ ಅವ್ರನ್ನ ಕೂಡ ಕರೆಸುವಂತ ಕೆಲಸ ಮಾಡ್ತಾರೆ, ಅವ್ರನ್ನ ಸ್ಟೇಟ್ಮೆಂಟ್ ತಗೊಳ್ಳುವಂತ ಕೆಲಸ ಕೂಡ ಪೊಲೀಸರು ಮಾಡ್ತಾರೆ. ಆ ನಂತರವೇ ಸತ್ಯಾಸತ್ಯತೆ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಹೊರಬರಬೇಕಾಗಿದೆ. ಸದ್ಯಕ್ಕೆ ಕೇವಲ ಇದು ಕೌಟುಂಬಿಕ ಕಲಹ ಅಷ್ಟೇ, ಅದಕ್ಕೆ ಬೇರೆ ಯಾವುದೇ ರೀತಿಯಾದಂತಹ ವೈಮನಸ್ಸು ಇರ್ಲಿಲ್ಲ ಅನ್ನೋ ಮಾತುಗಳು ಕೂಡ ಈಗಾಗಲೇ ಗೊತ್ತಾಗ್ತಿರುವಂತ. ಸದ್ಯ ಅವರು ಯಾವ ರೀತಿಯಾದಂತಹ ಮಾಧ್ಯಮಕ್ಕೆ ಹೇಳಿಕೆಯನ್ನ ಕೊಡ್ತಾರೆ ಅದ್ರ ಮೇಲೆ ಕೂಡ ಈಗಾಗಲೇ ಗೊತ್ತಾಗ್ತಾ ಹೋಗುತ್ತೆ. ಅದೇ ಪೊಲೀಸರ ತನಿಖೆಯ ನಂತರವೇ ಇನ್ನಷ್ಟು ಸತ್ಯತೆ ಏನಿದೆ ಅದು ಹೊರಬರಬೇಕಾಗಿದೆ. ಓಕೆ, ಪ್ರೇಮ, ನಂದೀಶ್, ಪ್ರಿಯಾ ಮತ್ತು ರವಿಕುಮಾರ್ ಎಲ್ಲಿದ್ದಾರೆ ಸದ್ಯ? ಅವರನ್ನ ಪೊಲೀಸ್ನವರು ಕರೆಸಿ ವಿಚಾರಣೆಗೆ ಒಳಪಡಿಸಿದಾರಾ ಇಲ್ವಾ? ಯಾವ ಸೆಕ್ಷನ್ಗಳ ಅಡಿ FIR ದಾಖಲಾಗಿದೆ ಅಂತ?
ಖಂಡಿತವಾಗ್ಲೂ ಈಗಾಗಲೇ ಏನೋ ಸಣ್ಣ ಪುಟ್ಟ ಹೊಡೆದಾಟ ಆಗಿದೆ ಅನ್ನೋ ಒಂದು ಮಾಹಿತಿ ಇದೆ, ಮತ್ತೆ ಕೆಲವೊಂದು ಅವಾಚ್ಯ ಶಬ್ದಗಳಿಂದ ಬೈದಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ FIR ಕೂಡ ಆಗಿರುವಂತದ್ದು. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸರು ಯಾರ್ಯಾರನ್ನ ಕರೆಸ್ಬೇಕು ಮತ್ತೆ ಯಾರ್ಯಾರ ಮೇಲೆ ಇಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅಂತಾನು ಕೂಡ ನೋಡ್ಬೇಕಾಗುತ್ತೆ. ಈಗಾಗಲೇ ಕಾವ್ಯ ಅವರು ಕೊಟ್ಟಿರುವಂತಹ ಕಂಪ್ಲೇಂಟ್ ಅಲ್ಲಿ ರವಿಕುಮಾರ್, ಪ್ರೇಮ, ನಂದೀಶ್ ಮತ್ತೆ ಪ್ರಿಯಾ ಮತ್ತೆ ಇನ್ನಿತರೆ 3 ಜನ ಹೆಸರನ್ನು ಕೂಡ ಅವರು ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಅವರನ್ನು ಕೂಡ ಕರೆಸಿ ಮತ್ತೆ ಸ್ಟೇಟ್ಮೆಂಟ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಈಗಾಗಲೇ ಇನ್ನು ಆಸ್ಪತ್ರೆಯಲ್ಲಿ ಇರುವಂತ ಕಾವ್ಯ ಅವರ ಆರೋಗ್ಯ ಸ್ಥಿತಿಯನ್ನು ಕೂಡ ಈಗಾಗಲೇ ಪೊಲೀಸರು ವಿಚಾರಣೆ ಮಾಡಿರುವಂತದ್ದು. ಅಂದ್ರೆ ಯಾವ ರೀತಿಯಾಗಿ ಇದ್ದಾರೆ ಮತ್ತೆ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಅವ್ರ ಕೈಲಿ ಆಗತ್ತಾ ಅನ್ನೋದ್ರ ಬಗ್ಗೆ. ಸೊ ಹೀಗಾಗಿ ಅವರು ಕೂಡ ಕಂಪ್ಲೇಂಟ್ ಕೊಡುವಂತ ಕೆಲಸಕ್ಕೆ ಮುಂದಾಗಿರುವಂತ. ಸೊ ಹೀಗಾಗಿ ಅವರು ಕೂಡ ಯಾವ ರೀತಿಯಾಗಿ ಹಲ್ಲೆ ಮಾಡಿದಾರ ಏನು ಅಂತ ಹೇಳಿ ಅವರ ಏನು ಸ್ಟೇಟ್ಮೆಂಟ್ ಅನ್ನು ಕೂಡ ಪೊಲೀಸರು ಪಡೆಯಲಿದ್ದಾರೆ. ಸೊ ಈಗ ಸದ್ಯಕ್ಕೆ ಏನು ಈಗ ಮನೆಯಲ್ಲಿ ಕೂಡ ಇದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಯಾರನ್ನೂ ಕೂಡ ಪೊಲೀಸರು ಏನು ವಶಕ್ಕೆ ಕೂಡ ಪಡ್ಕೊಂಡಿಲ್ಲ. ಮುಂದಿನ ದಿನಗಳಲ್ಲಿ ವಶಕ್ಕೆ ಪಡುವಂತ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದು ಅವರು. ಓಕೆ ಅಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಸ್ವಂತ ಸಂಬಂಧಿಕರೇ ಸೇರಿ ನಟಿ ಕಾವ್ಯ ಗೌಡ ಮತ್ತು ಪತಿ ಸೋಮಶೇಖರ್ ಮೇಲೆ ಸದ್ಯಕ್ಕೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಯಾವ ಕಾರಣಕ್ಕೆ ಜಗಳ ಆಯಿತು ಅಂತ ಹೇಳಿ ಇನ್ನಷ್ಟೇ ತನಿಖೆ ಆಗಬೇಕಾಗಿದೆ. ಮತ್ತು ಈಗ ನಟಿ ಕಾವ್ಯ ಗೌಡ ಮತ್ತು ಸೋಮಶೇಖರ್ ಅವರ ವರ್ಷನ್ ಮತ್ತು FIR ಕಾಪಿ ಎಲ್ಲವೂ ಕೂಡ ಲಭ್ಯ ಆಗಿದೆ. ಇನ್ನು ಇದೀಗ ಪ್ರೇಮ ಕುಟುಂಬಸ್ಥರಿಂದ ಯಾವ ರೀತಿಯಾದಂತಹ ರಿಯಾಕ್ಷನ್ ಬರುತ್ತೆ, ಅವ್ರು ಏನು ಆರೋಪ ಮಾಡ್ತಾರೆ, ಜಗಳ ಆಗೋದಕ್ಕೆ ಏನು ಕಾರಣ, ಇದೆಲ್ಲವನ್ನೂ ಕೂಡ ಇದೀಗ ನಾವು ಒಂದು ಕಡೆ ವರ್ಷನನ್ನು ಕೇಳಿ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಈಗ ನಂದೀಶ್ ಅವರ ಕುಟುಂಬಸ್ಥರು ಏನು ಹೇಳ್ತಾರೆ, ಯಾವ ಕಾರಣಕ್ಕಾಗಿ ಹಲ್ಲೆ ಆಯಿತು, ಯಾಕೆ ಹಲ್ಲೆ ಮಾಡಿದ್ರು, ಯಾರು ಮೊದಲಿಗೆ ಹಲ್ಲೆ ಮಾಡಿದ್ರು, ಮತ್ತು ವಿಡಿಯೋಗಳೆಲ್ಲವೂ ಕೂಡ ಲಭ್ಯ ಆಗಬೇಕಾಗಿದೆ. ಸಾಮಾನ್ಯವಾಗಿ ಜಗಳ ಆಗುವಂತಹ ಸಂದರ್ಭದಲ್ಲಿ ಒಂದಷ್ಟು ವಿಡಿಯೋ ಮಾಡ್ಕೊಳ್ಳೋದು ಅಥವಾ ಮನೆಯಲ್ಲಿ ಏನಾದರೂ CCTV ಕ್ಯಾಮ್ರಾಗಳಿದ್ರೆ ಅದರಲ್ಲಿ CCTVಯ ಫುಟೇಜ್ಗಳು ಕೂಡ ಸಿಗುತ್ತೆ. ಯಾಕಾಗಿ, ಯಾವ ಕಾರಣಕ್ಕಾಗಿ, ಹೇಗಾಯಿತು ಜಗಳ, ಯಾರ್ಯಾರು ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ರು, ಎಲ್ಲವೂ ಕೂಡ ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಬೀಳಬೇಕಾಗಿದೆ. ಸದ್ಯಕ್ಕೆ ಕಾವ್ಯ ಗೌಡ ಅವರು ಆಸ್ಪತ್ರೆಯಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ, ಮತ್ತು ಸೋಮಶೇಖರ್ ಅವರು ಕೂಡ ಆಸ್ಪತ್ರೆಯಲ್ಲಿದ್ದಾರೆ. ಇಬ್ಬರಿಗೂ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾದು ನೋಡಬೇಕು ಇದರಲ್ಲಿ ಯಾರ್ದು ತಪ್ಪು, ಇದರಲ್ಲಿ ಯಾರ್ದು ಸರಿ, ಕಾರಣ ಏನು ಎಲ್ಲ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಈ ಕಾವ್ಯ ಗೌಡ ಅವರು ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿ ಸೈ ಅನ್ನಿಸ್ಕೊಂಡಿರುವಂತಹ ನಟಿ, ಮತ್ತು ಅವರನ್ನು ಜೂನಿಯರ್ ರಾಧಿಕಾ ಅಂತಲೇ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕರೀತಾರೆ. ಅವರು ಮದುವೆ ಆದಂತಹ ಸಂದರ್ಭದಲ್ಲೂ ಕೂಡ ನಾವು ಗಮನಿಸಿದ್ದೀವಿ. ಮತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಬಹಳ ಆಪ್ತರು ಕೂಡ ಹೌದು. ಮತ್ತು ಕೌಟುಂಬಿಕ ಕಲಹಗಳು ಇಲ್ಲಿಯವರೆಗೂ ಕೂಡ ನಾವು ಕೇಳಪಟ್ಟಿಲ್ಲ. ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ, ಗಂಡ ಮತ್ತು ಮಗು ಜೊತೆ ಖುಷಿಯಾಗಿದ್ದಾರೆ ಅಂತ ಕೂಡ ನಾವು ಸಾಕಷ್ಟು ಸುದ್ದಿಗಳನ್ನು ನೋಡಿದ್ದೀವಿ, ಕೇಳಿದ್ದೀವಿ, ವಿಡಿಯೋಗಳನ್ನ ಮುಖಾಂತರ ನಾವು ನೋಡಿದಂತಹ ಸಂದರ್ಭದಲ್ಲಿ ಕಂಡಿದ್ದೇವೆ. ಬಟ್ ಆದರೆ ಈಗ ಎರಡು ಕುಟುಂಬಗಳ ನಡುವೆ ಆಗಿರುವಂತಹ ಗಲಾಟೆ ವಿಕೋಪಕ್ಕೆ ಹೋದಂತೆ ಕಾಣಿಸ್ತಾ ಇದೆ. ಚಾಕು ಇರಿಯುವಂತಹ ಹಂತಕ್ಕೆ ಹೋಗಿದ್ದಾರೆ ಅಂತಂದರೆ ತನಿಖೆ ಆಗಬೇಕಾಗಿದೆ.